ತಂಜಾವೂರು ಬೃಹದೇಶ್ವರ ದೇವಸ್ಥಾನಕ್ಕೆ ಬಂದಿದೆ. ಜೈ ಚಿದಂಬರ ತಿರುಗುತೆಯ ಕೋವಿಲ್ ಬೃಹದೇಶ್ವರ ಟೆಂಪಲ್. ಇದನ್ನು ರಾಜರಾಜೇಶ್ವರ ಟೆಂಪಲ್ ಅಂತ ಕೂಡ ಕರೀತಾರೆ. ಇದು ಭಾರತದ ರಾಜ್ಯ ತಮಿಳುನಾಡಿನಲ್ಲಿರೋ ತಂಜಾವೂರಿನಲ್ಲಿದೆ. ವಿಶ್ವದಲ್ಲೇ ಸಂಪೂರ್ಣವಾಗಿ ಬೆಣಚುಕಲ್ಲು ಅಥವಾ ಗ್ರಾನೈಟ್ನಲ್ಲಿ ಮಾಡಿದ ಮೊದಲ ಏಕೈಕ ದೇವಾಲಯ ಇದು. ಆಗಿನ ಚೋಳರ ಕಾಲದ ಅರಸರ ಆಳ್ವಿಕೆ ಸಮಯದಲ್ಲಿ ವಿಶ್ವಕರ್ಮರಿಂದ ನಿರ್ಮಿತ ಅತ್ಯಂತ ಸೂಕ್ಷ್ಮ ಕಲಾ ಪ್ರಕಾರವಾಗಿದೆ. ವಿಶ್ವದಲ್ಲಿಯೇ ಇದು ತನ್ನ ಸುಂದರ ಶಿಲ್ಪ ಕಲೆಗೆ ಹೆಸರಾಗಿದೆ. ಇದರ ನಿರ್ಮಾಣವು ಅದರ ಪೋಷಕ ಅರಸು ರಾಜರಾಜ ಚೋಳ ಈತನ ಸ್ಮರಣಾರ್ಥ ಕಟ್ಟಿದ ಒಂದು ಪ್ರತಿಬಿಂಬ ಎನ್ನಿಸಿದೆ. ಭಾರತದ ಹಲವಾರು ವಾಸ್ತುಶಿಲ್ಪ ಕಲೆಗಳಲ್ಲಿ ಅತ್ಯಂತ ವೈಭವವಾದ ಕಟ್ಟಡ ಇದಾಗಿದೆ. ಇದನ್ನು ಯುನೆಸ್ಕೋದವರು ವಿಶ್ವ ಪರಂಪರೆ ಸ್ಥಳ ಅಂತ ಗುರುತಿಸಿದ್ದಾರೆ. ಇದರ ವಿಮಾನ ಗೋಪುರ ವಿಶ್ವದಲ್ಲಿನ ಎಲ್ಲ ದೇವಾಲಯಗಳಿಗಿಂತ ಮಳೆ ಬೇರೆ ಬಿದ್ದಿದೆಯಲ್ಲ ಹೆಚ್ಚು ಎತ್ತರದ, ಅಂದರೆ 216 ಅಡಿ ಎತ್ತರದ ಕಳಶ ಹೊಂದಿರುವಂಥ ಮೇಲ್ತುದಿನ ಹೊಂದಿದೆ. ಈ ತಂಜಾವೂರಿನಲ್ಲಿ ಗ್ರಾನೈಟ್ ಕಲ್ಲನ್ನ ಬಳಸಿ ಮೊದಲನೇ ದೇವಸ್ಥಾನ ಇದಾಗಿದೆ. ದಕ್ಷಿಣ ಭಾರತಕ್ಕೆ ಕೂಡ ಗ್ರಾನೈಟ್ ಕಲ್ಲಿ ಬಳಸಿ ಮಾಡಿರುವಂಥ ಮೊದಲನೇ ದೇವಸ್ಥಾನ ಇದಾಗಿದೆ. ಇಲ್ಲಿಯ ಶಿವಲಿಂಗದ ವಿಶೇಷ ಅಂದರೆ ಭ್ರೂಣಾವಸ್ಥೆಯಲ್ಲಿರುವಂಥದ್ದು. ಅದನ್ನು ತಮಿಳಿನ ಕುರುವರೈ ಅಂತ ಕರೀತಾ ಇದ್ರು. ಈ ತಂಜಾವೂರಿನ ಹಿಂದೆ ವಿಜಯನಗರ ಸಾಮ್ರಾಜ್ಯ ತಂಜಾವೂರಿನ ತಮಿಳುನಾಡಿನ ದೊರೆಯಾದ ಚೋಳರ ದೊರೆಯಾದ ರಾಜರಾಜ ಚೋಳ ಮತ್ತು ಮರಾಠರ ಕಾಲದಲ್ಲಿ ಕೂಡ ಈ ತಂಜಾವೂರನ್ನು ಆಳ್ವಿಕೆ ಮಾಡ್ತಾಯಿದ್ರು ಅಂತ ತಿಳಿದು ಬಂದಿದೆ. ಇದರ ನಂದಿ ಏಕಶಿಲೆಯಲ್ಲಿ ಕೆತ್ತನೆ ಮಾಡಲ್ಪಟ್ಟಿದೆ. ಇಂಥ ಒಂದು ದೇವಸ್ಥಾನನ ನಾವೀಗ ನೋಡ್ಕೊಂಬರಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ತಿಳಿದವ್ರಿಗೂ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯೋಗ ಇದ್ದವರಿಗೆ ಮಾತ್ರ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರಿಗೂ ಪ್ರಸಾರ ಮಾಡಿ. ಧನ್ಯವಾದ. ದ್ವಾರ. ನಾನು ಅವಾಗ ಶಬರಿಮಲೆ ಬಂದಾಗ ಬಂದಿದ್ದೆ ಅನ್ಸುತ್ತೆ. ಎಲ್ಲಿಗೆ? ತಂಜಾವೂರು.
ನಿದ್ದೆ ಮಾಡ್ಬೇಕು ಅನ್ಸತ್ತೆ. ಅಲ್ವಾ? ಹಿಂಗೆ ಹೊತ್ಕೊಳ್ಳೋದಷ್ಟೇ. ಬಂತು ಫುಲ್ ವಿಡಿಯೋ. ನಾನು ಶಬರಿಮಲೆಗೆ